ಭಾರತವು ಹಲವು ಜಾತಿ ಜನಾಂಗಗಳಿಂದ ಕೂಡಿದ ದೇಶವಾಗಿದ್ದು, ವಿವಿಧ ಸಂಸ್ಕೃತಿ, ಸಾಹಿತ್ಯ, ಕಲೆ, ಸಂಪ್ರದಾಯಗಳ ನೆಲೆಬೀಡಾಗಿದೆ. ಪ್ರತಿಯೊಂದು ಜನಾಂಗವು ತಮ್ಮದೇ ಆದ ಕಲೆ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ದು, ಜನರು ಸಮಾಜದಲ್ಲಿ ತಾವು ಕಂಡು ಅನುಭವಿಸಿದ ನೋವು ನಲಿವುಗಳ ಸತ್ಯವನ್ನು ಇಂತಹ ಕಲೆಗಳ ಮೂಲಕ ವ್ಯಕ್ತಪಡಿಸಿದರು. ಇವುಗಳೇ ಜನಪದ ಕಲೆಗಳು. ಆದ್ದರಿಂದ ತಮ್ಮ ತಮ್ಮ ಜನಾಂಗ ಅಥವಾ ಗುಂಪಿನವರು ಒಂದುಗೂಡಿ ಹಬ್ಬ ಹರಿದಿನಗಳಲ್ಲಿ ಮನರಂಜನೆಗಾಗಿ ಆಯಾ ಜಾನಪದ ಹಾಡುಗಳಿಗೆ ಹೆಜ್ಜೆಯಾದರು. ಇವುಗಳಲ್ಲಿ ಪ್ರಮುಖ ನೃತ್ಯಗಳೆಂದರೆ ಕೋಲಾಟ, ಬಯಲಾಟ, ಡೊಳ್ಳು ಕುಣಿತ, ಮೋಹರಂ ಕುಣಿತ, ತಮಟೆ ವಾದ್ಯ, ಕರಡಿ ಮಜಲು, ಲಂಬಾಣಿ ಕುಣಿತ ಇತ್ಯಾದಿ. ಇದರಲ್ಲಿ ನಾವು ಪ್ರಮುಖವಾಗಿ ಲಂಬಾಣಿ ಕುಣಿತದ ಬಗ್ಗೆ ತಿಳಿಯೋಣ. ಲಂಬಾಣಿ ಕುಣಿತ ಸ್ವತಂತ್ರ ಪೂರ್ವ ಕಾಲದಲ್ಲಿ ಈ ಜನಾಂಗದವರು ಅಲೆಮಾರಿಗಳಾಗಿದ್ದರು. ಕೆಲ ಹಿರಿಯರು ಹೇಳುವ ಹಾಗೆ ಇವರು ಮೊದಲು ಉಪ್ಪು ಮಾಡುವ ಕಾಯಕದಲ್ಲಿ ತೊಡಗಿದ್ದು, ಲವಣ ಮಾಡುವುದರಿಂದ ಇವರಿಗೆ ಕ್ರಮೇಣ ಲವಣಿಗರು, ಲಂಬಾಣಿಗರು ಎಂದು ಜನರು ಇವರನ್ನು ಕರೆಯಲು ಪ್ರಾರಂಭಿಸಿದರು. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣದಿಂದ ಬ್ರಿಟಿಷರು ಇವರನ್ನು ಬಂಧಿಸಲು ಮುಂದಾದಾಗ ಅವರಿಗೆ ಹೆದರಿ ಬೆಟ್ಟ ಗುಡ್ಡಗಳಲ್ಲಿ, ಅರಣ್ಯಗಳಲ್ಲಿ ವಾಸಿಸಲು ಪ್ರಾರಂಭಿಸಿದರು. ನಂತರ ಕಾಡು ಪ್ರಾಣಿಗಳ ಹೆದರಿಕೆಗೆ ತಮ್ಮ ಉಡುಗೆ ತೊಡುಗೆಗಳನ್ನು ಬದಲಿಸಿದರು. ಇವರು ವಾಸಿಸುವ ಸ್ಥಳಗಳಿಗೆ ಜನರು ತಾಂಡಗಳೆಂದು ಕರೆಯಲು ಪ್ರಾರಂಭಿಸಿದರು. ಸಂಜೆ ತಮ್ಮ ಮನರಂಜನೆಗಾಗಿ ಹಾಡುತ್ತಾ ನೃತ್ಯ ಮಾಡುತ್ತಿದ್ದರು. ಆಧುನಿಕ ಯುಗದಲ್ಲಿ ಇಷ್ಟು ಮುಂದುವರೆದರೂ ತಮ್ಮ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ ತಮ್ಮ ತಾಂಡಗಳಲ್ಲಿ ಇಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ಸಂತಸದಿಂದ ಹಾಡುತ್ತಾ ಕುಣಿಯುತ್ತಾರೆ. ಇದೇ ಈ ಲಂಬಾಣಿ ಸಂಸ್ಕೃತಿ. ಹರಿ ಹರಿ ಬಂಗಡಿ ಹಾತೆ ಮಾ ಹರಿ ಹರಿ